ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹ್ಯಾಪಿ ಭೀಮನ ಅಮಾವಾಸ್ಯೆ. ಬೆಳಿಗ್ಗೆ 6 ಗಂಟೆಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನಿಂಗ್ ಇತ್ತಲ್ವ, ಅದಕ್ಕೋಸ್ಕರ ಬೇಗ ಎದ್ದು ಸ್ವಾಗತ ಅವ್ರು ಹಾಲು ಮಡಗಿದ್ರು. ಅದನ್ನು ಬಿಸಿ ಮಾಡಿಕೊಂಡು ನೈಟ್ ತಂದಿದ್ರು. ಸ್ವಲ್ಪ ಆರಿಸಿ ಅದನ್ನು. ಸೊ ಬನ್ನಿ, ಇವತ್ತು ಭೀಮನ ಅಮಾವಾಸ್ಯೆ ಮಾಡೋಣ. ಮನೆಯೆಲ್ಲ ಕ್ಲೀನಿಂಗ್ ಇದೆ, ನೆನ್ನೆ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನೆಲೆ ಎಲ್ಲ ಒರೆಸ್ಬೇಕು. ನಾನು ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೆ. ಆವಾಗ ಸ್ವಾಗತ ಅವರು ಈ ಕಡೆ ಬೇಳೆ ಬೇಯಕ್ಕಿಟ್ಟು ಬೆಲ್ಲನ ಪಾನಕ ತೆಗಿತಾಯಿದ್ರು. ಅವರೇನೇ ಇದನ್ನು ವೀಡಿಯೋ ಮಾಡಿರೋದು. ಸೊ ಅವ್ರೇನು ಮಾತಾಡಿಲ್ಲ, ಜಸ್ಟ್ ವೀಡಿಯೋ ಮಾಡಿದಾರಷ್ಟೇ. ಸ್ವಾಗತ ಅವ್ರಿಗೆ 2 ವರ್ಷದ ಹಿಂದೆ ಯಾವುದೂ ಕೂಡ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ಬಟ್ ನಾನು ಪರಿಚಯ ಆದಮೇಲೆ ಎಲ್ಲ ಅಡುಗೆನೂ ಹೇಳ್ಕೊಟ್ಟೆ. ಫೋನ್ ಮಾಡಿದಾಗ ಸಾಕು ಎಲ್ಲನೂ ಹೇಳ್ಕೊಡ್ತಿದ್ದೆ. ಸೊ ಈಗ ಅವ್ರಿಗೆ ಒಂದು ಸಲ ಹೇಳಿದ್ರೆ ಸಾಕು, ಎಲ್ಲ ಅರ್ಥ ಆಗುತ್ತೆ. ಅವರೇ ನೀಟಾಗಿ ಮಾಡ್ತಾರೆ ಎಲ್ಲನೂ, ಏನು ಹೇಳಿಸ್ಕೊಳ್ದಂಗೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು. 2 ವರ್ಷದಿಂದ ಮಾಡಿ ಇನ್ಕ್ಲೂಡಿಂಗ್ ನಾನ್ ವೆಜ್ನೂ ಕೂಡ ಮಾಡ್ತಾರೆ ಅವರು. ಫ್ರೆಂಡ್ಸ್, ಸ್ವಾಗತ ಅವರು ಪಾಯಸ ಮಾಡ್ತೀನಿ ಅಂತ ನಾನು ಮನೆಯೆಲ್ಲನೂ ನೀಟಾಗಿ ಒರೆಸ್ದೆ. ನೀಟಾಗೆಲ್ಲ ಸೆಟ್ ಮಾಡಿ, ನೀಟಾಗಿ ಇಲ್ಲೆಲ್ಲ ನ್ಯೂಸ್ ಪೇಪರೆಲ್ಲ ಹಾಕಿ ನೀಟಾಗಿ ಸೆಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ದೇವ್ರ ಪೂಜೆಗೆ ಅಂತ ತಗೊಬನ್ನಿ ಅಂತ ಹೇಳಿದೆ. ಇಲ್ಲಿ ಎಕ್ಸ್ಟ್ರಾ ಮಲ್ಲಿಗೆ ಹೂವು ಬಾಳೆಹಣ್ಣು ತಂದಿದ್ದಾರೆ. ಪುನಃ ಎಕ್ಸ್ಟ್ರಾ ತರಕಾರಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅಂತ ಅಂದ್ಬಿಟ್ಟು ಏಲಕ್ಕಿ ಬಾಳೆಹಣ್ಣು ತಂದಿದ್ದಾರೆ. ಏನೋ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಹೆಸರುಬೇಳೆ ಪಾಯಸನ ಕೂಗ್ಸೋಕ್ಕಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಪಾನಕ ರೆಡಿ ಮಾಡ್ಕೊಂಡು ಇಟ್ಕೊಂಡು ಇಲ್ಲಿ ಸಾವಿಗೆ ಹಾಕ್ಕೊಂಡಿದ್ದಾರೆ. ನನಗೆ ಗೊತ್ತೇ ಇಲ್ಲ, ನಾನು ಸ್ನಾನಕ್ಕೆ ಹೋಗಿದ್ದೆ, ಅಷ್ಟರಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ. ಇವಾಗ ನಾನು ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿದ್ದೆ ಫ್ರೆಂಡ್ಸ್. ಆಚೆ ಕಡೆ ಎಲ್ಲ ನೀರು ಹಾಕಿದ್ದೆ. ಇಲ್ಲಿ ಟೆರೆಸ್ ಮೇಲೆ ಇರೋದ್ರಿಂದ ಅದು ಯಾವಾಗ ಬೇಕಿದ್ರೂ ಹಾರ್ಕೋಬೋದು. ಇದನ್ನು ಇವಾಗ ಇನ್ನೊಂದು ಸಲ ಒರೆಸ್ಬಿಟ್ಟು ನೋಡಿ, ತುಳಸಿ ಕಟ್ಟೆ ಇನ್ನೊಂದು ಸಲ ಒರೆಸ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಬೇಕು. ಇವತ್ತು ಪೂಜೆ ಇರೋದ್ರಿಂದ ಗಂಡನ ಪೂಜೆ ಮಾಡಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಆ್ಯಂಡ್ ಅವ್ರು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಿದ್ದಾರೆ. ಇದೆಲ್ಲ ಸ್ವಲ್ಪ ಈಗ ಮೆಸ್ಸಿ ಆಗಿದೆ. ಮೆಸ್ಸಿ ಅಂತಂದರೆ ಎಲ್ಲ ನೀಟ್ ಮಾಡಿದೆ, ಬಟ್ ಎಲ್ಲ ನೆಟ್ಟಿದ್ದಾರೆ. ಜಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ. ಸ್ವಾಗತ ಅವರು ಹಾಡು ಹಾಕಿದ್ದಾರೆ, ನೀನೊಂದು ಮುಗಿಯದ ಮೌನ ಅಂತ. ಆ್ಯಂಡ್ ಇದಕ್ಕೆ ಬೆಳ್ಳಿದು ತಂದಿದ್ದೀನಿ ಮನೆಯಿಂದ, ಬೆಳ್ಳಿದ ನಾಮದ ಭರಣಿನ. ಆಮೇಲಿಂದ ಶಿಫ್ಟ್ ಮಾಡಿ ಇದನ್ನು ಬಾಗಿಲು ಗಿಡಕ್ಕೆ ಇಟ್ಕೊತೀನಿ. ಬೇರೆ ನಾಮ ತರಬೇಕು ಫ್ರೆಂಡ್ಸ್. ಇದು ಫುಲ್ಲು ಹುಡಿ ನಾಮ, ಅಂಟೋದೇ ಇಲ್ಲ. ಅಟ್ಲೀಸ್ಟ್ ಕುಂಕುಮ ಅಂಟುತ್ತೆ, ಅರಿಶಿನ ಅಂತೂ ಅಂಟೋದೇ ಇಲ್ಲ, ಹುಡಿ ಆಗಿಬಿಡುತ್ತೆ. ಹಾಗಾಗಿ ಬೇರೆ ಕುಂಕುಮ ತರಬೇಕು. ಇವರು ಅರ್ಜೆಂಟ್ಗೆ ಅವತ್ತು ತಂದಿದ್ದಾರೆ. ಎಲ್ಲನೂ ಆವಾಗಲೇ ಗುಡಿಸೋಗಿದೆ. ಸ್ನಾನ ಆದಮೇಲೆ ಎಲ್ಲನೂ ನೀಟಾಗಿ ಇಕ್ಕೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಇವತ್ತು ನಮ್ಮ ಸ್ವಾಗತ ರಜಾ ಹಾಕ್ಕೊಂಡಿದ್ದಾರೆ ಪೂಜೆ ಪ್ರಯುಕ್ತ. ಆ್ಯಂಡ್ ಬಂದಾಗಿಂದ ಪಾಪ ರೆಸ್ಟು ಮಾಡಿಲ್ಲ ನಾವು. ಆ್ಯಂಡ್ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅಂತ ಗೊತ್ತಿಲ್ಲ, ಅಮಾವಾಸ್ಯೆ ಇರೋದ್ರಿಂದ. ಇಷ್ಟು ದಿನ ಸಿಂಪಲಾಗಿ ಬಿಡ್ತಿದ್ದೆ. ಇವತ್ತು ಪೂಜೆ ಮಾಡೋದ್ರಿಂದ ಸ್ವಲ್ಪ ಬೇರೆ ಥರ ಇರಲಿ ಅಂತ ಅಂದ್ಬಿಟ್ಟು, ಅಯ್ಯೋ ಹೆಂಗೋ ಆಯಿತು. ಇದನ್ನು ಒರೆಸೋಣ. ನನಗೆ ರಂಗೋಲಿ ಬಿಡೋಕ್ಕೆ ಬರುತ್ತೆ, ಬಟ್ ಅಭ್ಯಾಸ ತಪ್ಪಿದೆ. ಒಂದು ವಾರ ಬಿಟ್ಟರೆ ಸಾಕು, ನೀಟಾಗಿ ರೂಢಿ ಆಗುತ್ತೆ. ಆ್ಯಂಡ್ ಈ ಥರ ಬಿಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಬಿಡಬೇಕು ಇವಾಗ. ಫ್ರೆಂಡ್ಸ್, ಈ ಥರ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟೆ. ಸುಮ್ಮನೆ ಏನೋ ಒಂದು ಟ್ರೈ ಮಾಡ್ತೀನಿ. ಮಾಮೂಲಿ ಬರೋದು ಬಿಡಲ್ಲ, ಏನೋ ಒಂಥರ ಚಿಕ್ಕ ಹೂವು ಥರ. ಇಲ್ಲಿ ತುಳಸಿ ಕಟ್ಟೆ ಇದೆ. ಆ್ಯಂಡ್ ಇಲ್ಲಿದೆ. ಇವಾಗ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕು. ಈಗ ಫ್ರೆಂಡ್ಸ್, ದೇವ್ರ ಮನೆ ಸಾಮಾನೆಲ್ಲನೂ ನೀಟಾಗಿ ತೊಳಿಬೇಕು. ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡಿ, ಬೆಳ್ಳಿದು ಊರಿಂದ ತಂದಿದ್ದೀನಿ ದೀಪ. ಹುಣ್ಸೆಹಣ್ಣು ಹಾಕ್ಬಿಟ್ಟು ನೀಟಾಗಿ ರಂಗೋಲಿ ಹಾಕ್ಬಿಟ್ಟು ತಿಕ್ಕಬೇಕು. ಸ್ವಲ್ಪ ಕಲರ್ ಆಗಿದೆ. ಇದಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಂದು ಎಲ್ಲ ಆಯಿತು ಆಲ್ಮೋಸ್ಟು. ನಂದೆಲ್ಲ ಪಾತ್ರೆ ಎಲ್ಲ, ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದಾಯ್ತು. ಇವ್ರು ಪಾಯಸ ಮಾಡ್ತಾಯಿದ್ದಾರೆ. ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ನಾನು ಏನೂ ಕೇಳಿಲ್ಲ ಎಷ್ಟಾಗ್ತಿಲ್ಲ ಏನು ಅಂತ. ಸುಮ್ಮನೆ ಅವರೇ ಇಂಡಿವಿಜುವಲಾಗಿ ಮಾಡ್ತಿದ್ದಾರೆ. ಅದು ಹೆಂಗೆ ಮಾಡ್ತಾರೋ ನಿಜ ಗೊತ್ತಿಲ್ಲ, ನೋಡಬೇಕು. ಸ್ವೀಟ್ ಏನಾದರೂ ಬೇಕಲ್ವ, ಅದಕ್ಕೆ. ಚೆನ್ನಾಗಿರುತ್ತೆ ತಾನೆ. ಹೆಸರು ಬೇಳೆ ಕರ್ಸೋಗೆ ಎಲ್ಲ ಹಾಕ್ಬಿಟ್ಟು ಪಾಯಸ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ತಾನೆ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ನೋಡು, ಹಂಗೆ ತಿಂದರೆ ಕಳೆದೋಯ್ತೀಯ. ನಮ್ಮಲ್ಲಿ ಹುಡ್ಕೊಂಬರ್ಬೇಕು ನನ್ನ ಮಗಳು ಅಂತ. ಅಂದರೆ ತಿಂದರೆ ಆ ಥರ ಕಳೆದೋಗ್ಬಿಡ್ತೀಯ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಾಡಿಕೊಡಿರಿ ಅಂತೇಳಿ. ನಾನೇ ಮಾಡ್ತೀನಿ. ಇಲ್ಲ, ನೀನು ಮಾಡ್ತೀನಿ, ನನಗೂ ಗೊತ್ತು.
ಬಟ್ ನನಗೆ ಕೇಳ್ತೀಯ ಅದು ಇದು ಪ್ಲೀಸ್ ಇನ್ನೊಂದ್ಸಲ ಮಾಡಿಕೊಡ್ತೀನಿ ಅಂತ ಆ ಥರ ಕೇಳ್ತೀಯ ನೋಡಿ. ಹಾಲು ಹಾಕಿ ಹಾಲು ಬೇಡವಂತೆ. ಹಾಲು ಹಾಕಲ್ಲ ನಾವು ಹಾಲಾಗಿ ಪಾಯಸ ಮಾಡಲ್ಲ. ಹಾಲಲ್ಲಿ ಓನ್ಲಿ ಹಾಲು ಕೀರಷ್ಟೇ. ನಾವು ಪಾಯಸಕ್ಕೆ ಓನ್ಲಿ ಬೆಲ್ಲ ಕರ್ಸೋಗೆ ಹೆಸರು ಬೇಡ. ಮಿಡಲಿಂದ ಕಟ್ಟಿ ಅಷ್ಟೇ. ಆ ಕಡೆ ಈ ಕಡೆ ರೆಕ್ಕೆನ ಇದು ಮಾಡಿಬಿಟ್ಟು ಅಲ್ಲಿ ಗಂಟಾಕಿ 1 ಗಂಟೆ ಹಾಕಿ ಸಾಕು ಫ್ರೆಂಡ್ಸು. ಕೈಗೆ ಏನಂತಾರೆ ಕಂಕಣ ಕಟ್ಟೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಸ್ವಾಗತ ಹತ್ರನೇ ರೆಡಿ ಮಾಡಿಸ್ತಾ ಇದ್ದೀನಿ. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಇವಾಗ ಹೂ ಮಾಡಿಸ್ಬೇಕು. ಹಾಕಿ ಅದೇನು ಸಂಜೆ ಅಷ್ಟರಲ್ಲಿ ಹೋಗುತ್ತೆ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಟೈಮ್ ಬಂದು 9 ಗಂಟೆ ಆಗಿದೆ. ಇವಳು ಇನ್ನೂ ರೆಡಿ ಆಗಿಲ್ಲ. 10 ನಿಮಿಷಕ್ಕೆ ರೆಡಿ ಆಯ್ತೀನಿ ಅಂದ್ಬಿಟ್ಟು 20 ನಿಮಿಷದಿಂದ ರೆಡಿ ಆಗ್ತಾನೇ ಇದ್ದಾಳೆ. ಎಲ್ಲ ಇನ್ನೊಂದು ಟೈಮ್ ನೋಡಿದ್ರೆ 9 ಗಂಟೆ 10 ನಿಮಿಷ ಆಯಿತು. ಇನ್ನು 20 ನಿಮಿಷ ಅಷ್ಟೇ ಇರೋದು ಟೈಮು ಪೂಜೆ ಮಾಡೋಕ್ಕೆ. ಈಗೆಲ್ಲ ದೀಪಕಸ್ ಎಲ್ಲ ರೆಡಿ ಇದೆ. ಬಟ್ ಅಷ್ಟೇ ಇನ್ನೆಲ್ಲ ಪೂಜೆ ಮಾಡಬೇಕು. ಇವಳು ನೋಡಿದ್ರೆ ಬತ್ತಿಲ್ಲ. ಆಯ್ತೇನೆ ಬೇಗ ಅಪ್ಪಿ. ಟೈಮ್ ಆಯಿತು 9 ಅಲ್ಲೇ ಟೈಮು. ಹೂ ಕೊಡ್ಲಾ? ಸರಿ ಬೇಗ ಬಾ. ಗೈಸ್ ಎಲ್ಲ ರೆಡಿ ಇದೆ. ಇನ್ನೇನು ಪೂಜೆ ಒಂದೇ ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಪ್ರಸಾದ, ಇದು ಕೈ ಕಟ್ಟೋಕ್ಕೆ, ಅಕ್ಷತೆ ಎಲ್ಲ ರೆಡಿ ಇದೆ. ಪೂಜೆ ಮಾಡೋದಷ್ಟೇ. ಬನ್ನಿ ಫ್ರೆಂಡ್ಸ್, ಎಲ್ಲ ರೆಡಿ ಆಯಿತು. ಇನ್ನೂ 20 ನಿಮಿಷ ಟೈಮ್ ಇದೆ. ಎಲ್ಲ ಅರೇಂಜ್ ಎಲ್ಲ ಆಗಿದೆ. ಪೂಜೆ ಎಲ್ಲ ಮಾಡಿದ್ದಾರೆ. ನಾನು ಕೂಡ ಈ ಥರ ಇದು ನಾನು ಕುಂಕುಮ ಕೊಟ್ಟು ಸೀರೆ ಈ ಥರ ರೆಡಿಯಾಗಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಿದೆ. ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ ಇವಾಗ. ನಾನೇ ಫಸ್ಟ್ ಪೂಜೆ ಮಾಡಿದೆ. ನನ್ನ ಗಂಡಂಗೆ ಆಯುಷು ಐಶ್ವರ್ಯ ಎಲ್ಲನೂ ಕೊಡಪ್ಪ ಅಂತ ಕೇಳಿಕೊಂಡು ಆಚೆ ತುಳಸಿ ಕಟ್ಟೆ ಇತ್ತು ಆ್ಯಂಡ್ ಆಚೆನೂ ಪೂಜೆ ಮಾಡಿದೆ. ಆ್ಯಂಡ್ ಇವಾಗ ಸ್ವಾಗತ ಅವ್ರು ಮಾಡ್ತಿದ್ದಾರೆ. ಫ್ರೆಂಡ್ಸ್, ಇವಾಗ ನನ್ನ ಪೂಜೆ ಎಲ್ಲ ಆಯಿತು. ಸ್ವಾಗತ ಅವ್ರು ಪೂಜೆ ಮಾಡ್ತಿದ್ದಾರೆ. ಎಲ್ಲನೂ ರೆಡಿ ಮಾಡಿದ್ದೀನಿ. ಇವರು ಮಂಗಳಾರತಿ ಮಾಡ್ತಾ ಇದ್ದಾರೆ. ಪ್ಯಾಂಟ್ ಶರ್ಟ್ ಹಾಕೋತೀನಿ ಅಂದರು. ಇಲ್ಲ, ನೀವು ಪಂಚೆ ಶರ್ಟೇ ಹಾಕ್ಕೊಳ್ಳಿ ಅಂತ ಹೇಳಿದೆ. ಫ್ರೆಂಡ್ಸ್, ಎಲ್ಲನೂ ರೆಡಿ ಆಯಿತು ಇವಾಗ. ಆ್ಯಂಡ್ ಸ್ವೀಟ್ ಒಂದು ಇಟ್ಕೋಬೇಕು. ಸ್ವೀಟ್ ಇಲ್ಲಿದೆ, ಬಟ್ ಬೇರೆ ಬೌಲ್ಗೆ ಹಾಕೊತೀನಿ ಸ್ವೀಟ್ ತಿನ್ನಿಸೋದಕ್ಕೆ. ಬನ್ನಿ ಇವಾಗ ಪೂಜೆ ಮಾಡೋಣ. ಫ್ರೆಂಡ್ಸು 9:10ಕ್ಕೆ ನಾವು ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಫಸ್ಟಿಂದನೇ. ಸೊ ಅವ್ರ ಕಾಲು ತೊಳೆದು ಮತ್ತು ಅದಕ್ಕೆ ನಾಮ ಎಲ್ಲ ಇಕ್ಕಿ ನೀಟಾಗಿ ಮಾಡ್ತಾಯಿದ್ದೆ. ಆ್ಯಂಡ್ ನಮಗೆ ಇನ್ಸ್ಟಾಗ್ರಾಮ್ಗೆ ಶಾರ್ಟ್ ವಿಡಿಯೋ ಹಾಕೋಕ್ಕೆ ವಿಡಿಯೋ ಬೇಕಿತ್ತು. ಅದಕ್ಕೋಸ್ಕರ ಅವರು ವಿಡಿಯೋ ಮಾಡ್ತಾಯಿದ್ರು, ಶಾರ್ಟ್ಸ್ ತೊಗೊತಾಯಿದ್ರು. ಆ್ಯಂಡ್ ನಾನಲ್ಲಿ ಫೋನ್ನ ನೀರು ಕ್ಯಾನ್ ಇದೆಯಲ್ವಾ ಅದ್ರ ಮೇಲೆ ಇಟ್ಟು ಬಂದಿದ್ದೆ ಅಡ್ಜಸ್ಟ್ಮೆಂಟ್ ಮಾಡಿ. ಬಟ್ ನೀಟಾಗಿ ಪೂಜೆ ಆಯಿತು, ಖುಷಿ ಆಯಿತು. ನಾವು ಬೇಗ ಎದ್ದಿದ್ದಕ್ಕೂ ಬೇಗನೆ ಮುಗೀತು ಪೂಜೆ ಕರೆಕ್ಟ್ ಟೈಮ್ಗೆ. ಆ್ಯಂಡ್ ನಂದು ಇದು ಮೊದಲನೇ ಭೀಮನ ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಆ್ಯಂಡ್ ಕರೆಕ್ಟಾಗಿ ನಾನು ಹುಬ್ಳಿಗೆ ಬಂದಿದ್ದೀನಿ. ನೀಟಾಗಿ ಪಾದ ಪೂಜೆ ಎಲ್ಲ ಆಯಿತು. ಮುಂದೇನಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಫ್ರೆಂಡ್ಸ್, ಎಲ್ಲ ಪೂಜೆ ಎಲ್ಲ ಆಯಿತು. ಇದೆಲ್ಲ ಎತ್ತಿಡಬೇಕು. ಗಿಫ್ಟ್ ಇನ್ನೂ ಏನೂ ಕೊಟ್ಟಿಲ್ಲ ಫ್ರೆಂಡ್ಸ್ ನಮ್ಮ ಸ್ವಾಗತ. ಆ್ಯಂಡ್ ಇದನ್ನ ಇಲ್ಲಿ ತುಳಸಿ ಗಿಡ ಐತೆ, ತುಳಸಿ ಗಿಡಕ್ಕೆ ಇಡ್ತೀನಿ. ಆಯಿತು, ತುಂಬ ಬಿಸಿಲೈತೆ. ಏನೋ ಸ್ವೀಟ್ ತಿನ್ನಿಸ್ತೀನಿ ಅಂತ ಕರೀತಿದ್ದಾರೆ. ನಾವು ಸ್ವೀಟ್ ನಮ್ಮ ಸ್ವಾಗತ ಮಾಡಿರೋದು ಫ್ರೆಂಡ್ಸ್ ನನಗೋಸ್ಕರ. ಅದೇ ಗಿಫ್ಟು ಅಂತ ಹೇಳ್ಬೋದು. ಅದೇನಾ ಗಿಫ್ಟು? ಗಿಫ್ಟ್ ಏನು ಕೊಡಲ್ವಾ? ಗಿಫ್ಟು ನಾನೇ ಸಿಕ್ಕಿರ್ಬೇಕಾರೆ ನಿಮ್ಗೆ ಯಾವ ಗಿಫ್ಟ್ ಬೇಕು? ಚಿನ್ನದಂತ ಹುಡುಗ ಸಿಕ್ಕಿರ್ಬೇಕಾರೆ ನಿಮಗೆಲ್ಲ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿ ಗಿಫ್ಟ್. ಸಚ್ ಎ ಗಿಫ್ಟ್ ಅಂದರೆ ಗೋಲ್ಡ್ ಸಿಕ್ಕಿದ್ದಾಗ ಬೇರೆ ಏನೋ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಅದನ್ನು ನೀವು ಕೇಳ್ಕೋಬೇಕು. ಗಂಡನನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅದೇ ನಿಮಗೆ ಕೊಡೋ ಗಿಫ್ಟ್.
ಇಲ್ಲ ನಂಗೆ ಗಿಫ್ಟ್ ಬೇಕು. ಗಿಫ್ಟ್ ಎಲ್ಲ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್ ಕೊಡ್ತಾ ತನಕ ಬಿಡಲ್ಲ ನಾನು. ನೋಡ್ರಪ್ಪ, ಈಗ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದರೆ ಅವ್ರು ಏನು ಬೇಡ್ಕೋಬೇಕು, ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊಂಡ್ರು ಸಾಕು ಅನ್ನೋದು ಬೇಡ್ಕೋಬೇಕು. ಗಿಫ್ಟೆಲ್ಲ ಗಿಫ್ಟ್ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಲೈಫ್ ಲಾಂಗ್ ನಾವಿರೋರ ಜೊತೆಲಿ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವ್ರು ಆಸೆ ಪಡ್ಬೇಕು. ಅದೇ ದೊಡ್ಡ ಗಿಫ್ಟು. ಯಾಕೆಂದರೆ ನನ್ನಂತ ಗಂಡ ಸಿಕ್ಕಿರ್ಬೇಕಾದ್ರೆ ಇನ್ಯಾವ ಗಿಫ್ಟ್ ಬೇಕು ನಿಮಗೆ? ಇವಾಗ ಸ್ವೀಟ್ ತಿನ್ನಿಸ್ತಾರಂತೆ ಅವರೇ ಮಾಡಿರೋದು. ಗಿಫ್ಟ್ ಎಲ್ಲ ಇದಿರಲ್ಲ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ನೀವೆಲ್ಲ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಿಫ್ಟ್ ಯಾವಾಗಲೂ ಹಬ್ಬಕ್ಕೆ ಒಮ್ಮೆ ಕೊಡ್ಸೋದಲ್ಲ. ಗಿಫ್ಟ್ ಡೈಲಿ ಸಿಗ್ತಾ ಇರ್ತೀವಿ, ಡೈಲಿ ಏನಾದ್ರು ಕೊಡಿಸ್ತೀವಿ. ಫ್ರೆಂಡ್ಸ್ ಹೆಂಗೈತೆ ಅಂತ ಟೇಸ್ಟ್ ನೋಡಿಲ್ಲ. ಅಲ್ಲಿ ಲೈಟಾಗಿ ತಿನ್ಬಿಟ್ಟು ನಮ್ಮ ಇವರ ಫ್ರೆಂಡ್ ಅವರು ನಮಗೆ ಹಸಿ ಕಡ್ಬ ನೋಡಿ ಹೆಸರು ಕಾಳು ಹಾಕಿ ಪಾಯಸ ಮಾಡಿದ್ದೀನಿ, ನೋಡೋಣ. ಸುಡ್ತಾ ಇಲ್ಲ ತಾನೆ? ಸುಡು. ಕರೆಕ್ಟಾಗಿ ತಿನ್ಸಕ್ಕೆ ಬರಲ್ಲ ಇವ್ರು ಅಜ್ಜಿ. ಯಾಕೆ? ನೀನು ಕರೆಕ್ಟಾಗಿ ತಿನ್ಕೊಳ್ಳಲ್ಲ. ಮತ್ತೆ ಕೆಳಗಡೆ ನ್ಯಾತಾಡ್ಬಾರ್ದು. ಇನ್ನು ಸೌಗೆ ಇದ್ಮೇಲೆ ನ್ಯಾತಾಡ್ದೆ ನಿಂಗೆ ನ್ಯಾತಾಡತ್ತೆ. ನೀನು ಕರೆಕ್ಟಾಗಿ ತಗೋತಿಲ್ಲ ಬಾಯಿಗೆ. ಚೆನ್ನಾಗಲ್ಲ? ಚೆನ್ನಾಗಲ್ಲ ಫಸ್ಟ್ ಕೇಳು. ಸೂಪರ್ ಆಗೈತೆ. ಪಾಯಸ ಮಾತ್ರ ಸಖತ್ತಾಗೈತೆ ಫ್ರೆಂಡ್ಸ್. ಇವಾಗ ನಾನು ತಿನ್ನಿಸ್ತೀನಿ. ಏನು ಗಿಫ್ಟ್ ಕೊಡಲ್ಲ ಅಂತ ಇನ್ನೇನು ಮಾಡೋದು? ಬಟ್ ಬಿಡಲ್ಲ ನಾನೆಂತ ಮುಡ್ಡಿ ಅಂತ ಅವ್ರಿಗೂ ಗೊತ್ತು. ಈಗ ನ್ಯಾತಾಡ್ಬಾರ್ದು. ದೊಡ್ಡದಾಗ ಅಂತ ಮಾಡಿ. ನೀನು ಲಿಫ್ಟಿಗೆ ಹೋಗುತ್ತೆ ಅಂದ್ಬಿಟ್ಟು ಹಲ್ಲೋರು ಕರ್ಕೋತೀಯ. ನನಗೆ ಗೊತ್ತಿಲ್ಲ. ಹೌದು, ಲಿಪ್ಸ್ಟಿಕ್ ಹೋಗುತ್ತೆ ಅಂತಾನೆ. ಹಿಂಗೆ ಹೊಟ್ಟೆ ಎಸಿತೈತಾ? ನನಗೂ ಎಸಿತೈತಿ. ಸೊಗಸಾಗಿ ಪಾಯಸ. ಫ್ರೆಂಡ್ಸ್ ಹಸಿ ಕಡುಬು ತೋರಿಸ್ತೀನಿ ರೀ. ಹುಬ್ಳಿ ಸ್ಪೆಷಲು. ಹಸಿ ಕಡುಬಲ್ಲ ಕಡೆ, ಇಲ್ಲಿ ಸ್ಪೆಷಲಿ ಕಡುಬು. ಎಂತ ಕಡುಬು? ಕಡುಬು ಅಂದ್ರೆ ಇದಕ್ಕೆ ಅವರು ಸ್ವೀಟ್ ಕೊಟ್ಟಿದ್ದಾರೆ. ಸ್ವೀಟಾ ಖಾರನಾ? ಸ್ವೀಟ್. ಇದ್ರೊಳಗೆ ಹೂರ್ಣ ಹಾಕಿರ್ತಾರೆ. ಒಬ್ಬಿಟ್ಟು ಹೂರ್ಣ ಇದು. ಬೇಳೆ ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ತಿಂತಿರೋದು ನಾನು. ಹುಬ್ಳಿ ಬಂದಿರೋದು ಫಸ್ಟ್ ಟೈಮ್. ಟ್ರೈನ್ ಹತ್ತಿರೋದು ಫಸ್ಟ್ ಟೈಮ್. ಲೈಫಲ್ಲಿ ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮು. ಇದೆಲ್ಲ ತಿಂದೇ ಇಲ್ಲ ನಾನು. ನೆನ್ನೆ ಜೋಳದ ರೊಟ್ಟಿ ತಿಂದಿದ್ದು ಕೂಡ ಫಸ್ಟ್ ಟೈಮ್. ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಈ ಟೈಮಲ್ಲಿ ಈಗ ಶ್ರಾವಣ ಬರುತ್ತಲ್ಲ, ಅತಿ ಹೆಚ್ಚು ಮಾಡ್ತಾರೆ. ಈಗೆಲ್ಲ ಬೆಲ್ಲ ಜಾಸ್ತಿ, ಬೆಲ್ಲ ಯೂಸ್ ಮಾಡೋದು ಈ ಕಡೆ. ಉಂಡೆ ಮಾಡ್ತಾರೆ, ಕಡಲೆ ಬೀಜದ ಉಂಡೆ. ಅವ್ರು ತಿನ್ಸೋ ಗಂಟ ಕಾಯಕ್ಕಾಗಲ್ಲ. ಚೆನ್ನಾಗಿದೆ ಅಂತ ಹೇಳ್ಬಿಡಿ ಅಕ್ಕಂಗೆ. ಫ್ರೆಂಡ್ಸ್ ನೆಕ್ಸ್ಟ್ ಸಿಗೋಣ. ಇವಾಗ ಟಿಫನ್ಗೆ ಏನೂ ಇಲ್ಲ, ಮ್ಯಾಗಿ ಮಾಡ್ಕೊಳ್ಳೋಣ, ಆಚೆ ಹೋಗೋಣ ಅಂತಿದ್ದೀವಿ. ಮ್ಯಾಗಿ ಮಾಡಬೇಕು ಫ್ರೆಂಡ್ಸ್. ಇದೇ ಸೀರಲ್ಲಿ ರಾಯರ್ ಟೆಂಪಲ್ ಕರ್ಕೊಂಡು ಹೋಗ್ತಾರಂತ. ನಮ್ಮ ಮದುವೆ ಟೈಮಲ್ಲಿ ಏನೋ ಇಶ್ಯೂಸ್ ಆಗಿತ್ತು ಅಂತ ರಾಯರ್ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ಮೇಲೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದ್ದು. ಸೊ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಇವಾಗ ಅಲ್ಲಿಗೆ ಹೋಗೋಣ. ಟಯರ್ಡ್ ಆಯಿತು, ಬೆಳಗ್ಗೆಯಿಂದ ಎದ್ದಾಗಿಂದ ಕೆಲಸ ಟೈಮಿಗೆ ಆಗೋಗ್ಬಿಡುತ್ತೆ ಅಂತ. ನಮ್ಮ ಅಕ್ಕ ಬೇರೆ ಫೋನ್ ಮಾಡಿದ್ದು, ಯೂಟ್ಯೂಬ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ಆ್ಯಕ್ಚುಲಿ ಇಬ್ಬರದ್ದು ಮರ್ಜಾಗಿತ್ತು ಅಕೌಂಟು. ಅವರು ಮಾನಿಟೈಸೇಷನ್ ಮಾಡ್ಕೊಡುವಾಗ ಮಿಸ್ಟೇಕ್ ಮಾಡಿಬಿಟ್ಟಿದ್ರು. ಮೇಲ್ ಐ ಡಿ ಒಂದೇ ಡ್ರಾಪ್ ಮಾಡಿ ಒಂದೇ ಆ್ಯಡ್ಸೆನ್ಸ್ ಅಕೌಂಟ್ ಮಾಡಿದರು. ಸೊ ಈಗ ಇಬ್ರಿಗೂ ಅವ್ರನ್ನ ಆಪ್ಷನ್ನೇ ತೋರಿಸ್ತಾ ಇಲ್ಲ. ಅದು ಪ್ರಾಬ್ಲಮ್ ಆಯಿತು. ಟೆನ್ಷನ್ ಸುಮ್ಮನೆ ಕೂತ್ಕೊಂಡೆ. ಆ್ಯಂಡ್ ಇವ್ರು ಬಂದು ಹೊಟ್ಟೆ ಹಸಿತಾ ಇದೆ ಅಂತ ಮ್ಯಾಗಿ ಮಾಡ್ತಾ ಇದ್ದಾರೆ. ಮ್ಯಾಗಿ ಮಾಡ್ತಾ ಇದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗಬೇಕು. ಸೀರೆ ಹಾಕೊಂಡಂತ ಹೋಗೋಕ್ಕಾಗಲ್ಲ, ಡ್ರೆಸ್ ಹಾಕೋಬೇಕು. ಪಟ ಅಂತ ಈರುಳ್ಳಿ ಹಚ್ಚಿ ತೊಲೆಗೆ ಹತ್ರ ಹಚ್ಚೋರೆ. ಅದೊಂದು ಸೀಸ್ ಒಲೆ ಇರೋದು. ಒಂದು ಟೊಮೊಟೊ ಹಣ್ಣು ಹಚ್ಚೋರೆ. ಸೊ ಎಲ್ಲ ಆಯಿತು. ಫೋಟೋಶೂಟ್ ಆಯಿತು. ಫೋಟೋಶೂಟ್ ಮಾಡಿಸ್ತಾ ಇದ್ವಿ ಅಷ್ಟಲ್ಲ. ನಮ್ಮ ಅಕ್ಕ ಫೋನ್ ಮಾಡಿ ಹಿಂಗೆ ಹೇಳಿದ್ದು. ಏನು ಮಾಡೋದು? ಇಲ್ಲಿ ಕಣ ಈಗ ಯಾರು ಮಾಡೋಣ, ಯಾರು ಅಟ್ಲೀಸ್ಟ್ ಬೇರೆ ಸಪೋರ್ಟ್ ತೊಗೊಂಡು ಮಾಡ್ಬೋದು. ಈಗ ಅದೇ ಕಾಂಟ್ಯಾಕ್ಟ್ ಮಾಡ್ಬೇಕು ಇವಾಗ ಅವ್ರನ್ನ, ಬೇರೆಯವ್ರನ್ನ. ಆ್ಯಡ್ಸೆನ್ಸ್ ತಗೊಂಡು ಒಂದೇ ಬಿಟ್ಟು ಇಬ್ರಿಗೂ ಅವ್ರನ್ನ ಅಷ್ಟನ್ನೇ ತೋರಿಸ್ತಾ ಇಲ್ಲ. ಡಾಲರು ತೋರಿಸ್ತಾ ಇಲ್ಲ. ನಮ್ಮ ಅಕ್ಕ ಫುಲ್ ಟೆನ್ಷನ್ ಆಗ್ಬಿಟ್ಟವಳೆ. ಫ್ರೆಂಡ್ಸ್ ನೋಡಿ, ತೊಲೆಗೆ ಹತ್ರ ಉತ್ತರಿಸೋರೆ ಈರುಳ್ಳಿ. ಚೆನ್ನಾಗೆ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ. ಒಗ್ಗರಣೆ ಕೊಟ್ಟವ್ರೆ, ಆದರೆ ಏನು ಹಾಕಿಲ್ಲ. ಒಗ್ಗರಣೆಗೆ ಏನು ಹಾಕಬೇಕು? ಎಣ್ಣೆ ಹಾಕಿದ್ಮೇಲೆ ಜೀರಿಗೆ ಹೋಗ್ಲಿ, ಸಾಸಿವೆ ಇದ್ರೆ ಹಾಕ್ತಾನೆ. ಸಾಸಿವೆನೇ ಹಾಕಿಲ್ಲ. ಇವ್ರೊಂಥರ
ಫ್ರೆಂಡ್ಸ್, ನಾನು ಆವಾಗಲೇ ಸುಮ್ಮನೆ ವಿಡಿಯೋ ಆನ್ ಆಗಿದೆ ಅಂತ ಮಾತಾಡ್ತಿದ್ದೆ. ಆ್ಯಂಡ್ ನಮ್ಮ ಹುಡುಗ ಫುಲ್ಲು ಮದುವೆ ಹುಡುಗನ ಥರ ಕಾಣ್ತಿದ್ದಾರೆ. ಮದುವೆ ವೈಬೇ ಇದೆ. ನಾವಂತೂ ಹುಡುಗಿರು ಮದುವೆ ಯಾವುದೇ ಸೀರೆ ಉಟ್ಟಿದ್ರು ಮದುವೆ ಸೀರೆ ಹುಡುಗಿ ಥರ ಕಾಣಲ್ಲ, ಯಾಕೆಂದರೆ ಮೇಕಪ್ಪು ಅದು ಇದು. ಬಟ್ ಹುಡುಗರಂತೂ ವೈಟ್ ಶರ್ಟು ವೈಟ್ ಪಂಚೆ ಉಟ್ಟರೆ ಸಾಕು ಮದುವೆ ಲುಕ್ಕೇ ಬರುತ್ತೆ. ನೋಡಿ, ಸೇಮ್ ನಮ್ಮ ಹುಡುಗ ಮದುವೆ ಹುಡುಗ ಥರನೇ ಕಾಣ್ತಿದ್ದಾನೆ. ಏನಮ್ಮ ಸ್ವೀದಿರೋ ಸ್ಮೆಲ್ ಅಂತೂ ಗೊತ್ತೈತೆ. ಅವ್ರಿಗೆ ಪೇಷನ್ಸ್ ಅನ್ನೋದಿಲ್ಲ ಫ್ರೆಂಡ್ಸ್, ಪಟ 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 ಅಂತ ಆಗ್ಬಿಡ್ಬೇಕು. ಹಾಕಿ ಮಾಡ್ತಾ ಇದ್ದಾರೆ ಮ್ಯಾಗಿ ಇನ್ಸ್ಟೆಂಟ್ ಅಂತ. ಸೊ ನಾವು ಮ್ಯಾಗಿ ಪ್ರಿಫರ್ ಮಾಡಲ್ಲ, ಬಟ್ ಏನು ಮಾಡೋದು, ಕಡುಬು ತಿಂದ್ವಿ, ಪಾಯಸ ತಿಂದ್ವಿ. ಸೊ ಇವಾಗ ಆಚೆ ಹೋಗ್ಬೇಕು, ಅದಕ್ಕೋಸ್ಕರ ಲೈಟಾಗಿರಲಿ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಬಂದು ತರಕಾರಿ ತಂದಿದ್ದಾರೆ. ಎಲ್ಲ ಇದೆ ನೋಡಿ. ಇನ್ನೊಂದು ಅರ್ಧ ಹಾಕಿ ಅದು ಬೇಯಬೇಕು. ಫ್ರೆಂಡ್ಸ್, ಇದೇನಪ್ಪ ಆಲೆ ಇಷ್ಟು ಬೇಗ ಸೀರೆ ಹುಟ್ಟಿದವಳು ಇಷ್ಟು ಬೇಗ ಚೇಂಜ್ ಆದ್ಲು ಅಂತ ಅನ್ಕೋಬೋದು. ಬಟ್ ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಒಂದಕ್ಕೆ ಹೋಗೋದಾಗಿದ್ದರೆ ಸೀರೆ ಹಾಕೊಂಡು ಹೋಗ್ಬೋದಿತ್ತು. ಬಟ್ ನಾವು ದೇವಸ್ಥಾನದಿಂದ ಇನ್ನೆಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಡ್ರೆಸ್ ಹಾಕ್ಕೊಂಡೆ. ಅವರು ಕೂಡ ಬೇರೆ ಚೇಂಜ್ ಮಾಡಿದ್ರು ಡ್ರೆಸ್ನ. ಇವಾಗ ರಾಯರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಅಲ್ಲಿಂದ ಯಾವುದೋ ಫಿಲಮ್ಗಂತೆ ಯಾವುದೋ ಮಾಲ್ ಕರ್ಕೊಂಡು ಹೋಗ್ತೀನಿ ಅಂದರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಟೆನ್ಷನ್ ಬೇರೆ ಏನಾಯ್ತೋ ಏನೋ ಅಂತ ನಮ್ಮ ಅಕ್ಕ ಬೇರೆ ಆ ಕಡೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ನೋಡಬೇಕು ಫ್ರೆಂಡ್ಸ್ ಏನಾಗುತ್ತೆ ಏನು ಅಂತ. ಮತ್ತು ಬನ್ನಿ, ಮ್ಯಾಗಿ ಮಾಡಿದ್ದಾರೆ ನಮ್ಮ ಮನೆಯವರು, ತಿನ್ನಬೇಕು. ಆಲೆ ಟೈಮ್ ಬಂದು ಆಗ್ಬಿಟ್ಟಿದೆ, 10:30 ಆಗಿದೆ. ಹೊಟ್ಟೆ ಸಿಗುತ್ತೆ. ನಿನ್ನೆಯಿಂದ ಕೆಲಸ ಅಂದರೆ ಇವತ್ತು ಪೂಜೆ ಮಾಡೋದಕ್ಕೆ ನಿನ್ನೆಯಿಂದ ಕೆಲಸ ಮಾಡಿದ್ದೀನಿ. ಇವತ್ತು ತುಂಬ ಕೆಲಸ. ಬೆಳಗ್ಗೆ 6 ಗಂಟೆಗೇನೆ ಅಲಾರಾಮ್ ಇಟ್ಕೊಂಡು ಇಬ್ಬರು ಎದ್ದಿದ್ದು. ಅವರು ಮಾಡಿದ್ರು, ನಾನು ಮಾಡಿದೆ. ಆ್ಯಂಡ್ ಮ್ಯಾಗಿ ಮಾಡಿದ್ದಾರೆ, ಇವಾಗ ಹಾಕೊಂಡು ತಿನ್ನಬೇಕು. ಬನ್ನಿ ಊಟ ಮಾಡೋಣ. ಸರಿ, ಮ್ಯಾಗಿ ತಿನ್ನೋಣ. ಬರೀ ಮನೆ ತುಂಬ ಬರೀ ಸ್ಪೂನ್ಗಳೇ ಆಗುತ್ತವೆ. ಊರಿಂದ ನಾನು ತಂದಿದ್ದೆ, ಇವರು 1 ಡಜನ್ ಸ್ಪೂನ್ ತೊಗೊಂಡಿದ್ದಾರೆ. ಅದ್ರ ತುಂಬ ಬರೀ ಸ್ಪೂನೇ ಸ್ಪೇಸ್ ಹಿಡಿಸ್ಬಿಟ್ಟಿದೆ. ಸ್ಪೂನ್ ಸ್ವಲ್ಪ ತೊಗೊಂಡೋಗ್ಬೇಕು, ಅಥವಾ ಊರಿಗೆ ತೊಗೊಂಡೋಗ್ಬೇಕು, ಅಥವಾ ಎತ್ತಿಡಬೇಕು. ನಿಜ ಹೇಳ್ತೀನಿ ಫ್ರೆಂಡ್ಸ್, ನನಗೆಲ್ಲ ಹೊಸದು ಲೈಫಲ್ಲಿ. ಬೇರೆ ಲೈಫ್ ಸ್ಟೈಲಿಂದ ಬೇರೆ ಲೈಫ್ ಸ್ಟೈಲ್ಗೆ ತುಂಬ ಖುಷಿ ಅನಿಸುತ್ತೆ. ನಾವೇ ಅಡುಗೆ ಮಾಡಿಕೊಂಡು, ನಾನು ಸ್ವಾಗತ ಇಬ್ಬರು ಸೇರಿಕೊಂಡು ಮನೆ ಕ್ಲೀನ್ ಮಾಡಿ, ಇಬ್ಬರು ಸೇರಿಕೊಂಡು ಅಡುಗೆ ಮಾಡಿ ಈ ಥರ ಊಟ ಮಾಡೋದು ಅಂದರೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಮ್ಮ ಸ್ವಾಗತ ಅವ್ರ ಫೋನ್ ಬರ್ತಾಯಿತ್ತು, ಅವ್ರದ್ದು ಆ ಸೈಡೇ ಇತ್ತು. ಚಾರ್ಜ್ ಹಾಕಿದ್ರು ಫೋನ್ನ, ಅದಕ್ಕೋಸ್ಕರ ಎದ್ದು ಬಂದೆ. ಬಟ್ ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಇವಾಗ ಹೊರಟ್ವಿ ದೇವಸ್ಥಾನಕ್ಕೆ, ರಾಯರ ದೇವಸ್ಥಾನ. ಹೇಳಿದ್ನಲ್ಲ, ಮ್ಯಾಗಿ ತಿಂದಾಯಿತು. ಆ್ಯಂಡ್ ಫೋನಲ್ಲಿ ಚಾರ್ಜ್ ಇಲ್ಲ, ಪವರ್ ಬ್ಯಾಂಕ್ ವೈರ್ ತಗೋಬೇಕಾ? ಹೊರಟ್ವಿ ಇವಾಗ. ಫುಲ್ಲು ನೀರು, ಇನ್ನೂ ನಾವು ವಾಟರ್ ಪ್ಯೂರಿಫೈಯರ್ ಹಾಕ್ಸಿಲ್ಲ. ವಾಟರ್ ಖಾಲಿಯಾಗಿದೆ, ಅದಕ್ಕೆ ತಗೊಳ್ತೀರ ನೋಡಿ ಬರುವಾಗ ಅಂತ ಫುಲ್ ಅಡುಗೆ ಮನೆಯೆಲ್ಲ ಹಂಗೆ ಬಿಟ್ಟು ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಸಂಜೆ ಆಗುತ್ತೆ, ಬಂದು ಎಲ್ಲ ಕ್ಲೀನ್ ಮಾಡಬೇಕು. ಬೆಳಗ್ಗೆಯಿಂದ ಕ್ಲೀನ್ ಮಾಡಿ ಸಾಕಾಗೈತೆ ಇದ್ದೀವಿ. ಆ್ಯಂಡ್ ಟೆಂಪಲ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಮತ್ತು ಫಿಲ್ಮು ಯಾವುದು ಅಂತ ನಿಜ ನನಗೆ ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಬೆಳಗ್ಗೆಯಿಂದ ನಾಯಿ ಬಡ್ಕೊತಾನೆ ಇತ್ತು, ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂದರೆ ನಾಯಿ ಮರಿ ಬೆಳಗ್ಗೆನೂ ಕೂಡ ಸ್ವಾಗತ ನಾಯಿ ಮರಿ ಬಡ್ಕೋತಿತ್ತು. ಅವ್ರ ಅಮ್ಮ ಬಡ್ಕೋತಿತ್ತಂತೆ ಮೇಲೆ ಹತ್ಸೋಕ್ಕಾಗದೆ ನೆನ್ನೆ. ಅದಕ್ಕೆ ಬೆಳಗ್ಗೆನೂ ಕೂಡ ಮೇಲೆ ಹತ್ಸ್ಬಿಟ್ಟು ಬಂದಿದ್ದಾರೆ. ಈಗಲೂ ಕೂಡ ಬೆಳಗ್ಗೆಯಿಂದ ಬಡ್ಕೋತಾ ಇತ್ತು. ಇಲ್ಲೇ ನಾವು ಕಾರ್ ಪಾರ್ಕ್ ಮಾಡಿದ್ದು ಅಲ್ವಾ, ಸೊ ಈಗಲೂ ಕೂಡ ಮೇಲೆ ಬಿಟ್ಟು ಬರ್ತಿದ್ದಾರೆ. ಅದ್ರ ಅಮ್ಮ ಬೆಳಗ್ಗೆಯಿಂದ ನೋಡಿ ಅದಕ್ಕೆ ಕೂಗ್ತಾ ಇದ್ದಿದ್ದು, ನಾನು ಹೇಳಲಿಲ್ವಾ ಅಲ್ಲಿ ನೋಡಿ ಎಂದೋ. ಬಟ್ ಅದು ಪುಟಾಣಿದು, ಏನು 1 ತಿಂಗಳಾಗಿರ್ಬೇಕಷ್ಟೇ. ಅದಕ್ಕೆ 1 ತಿಂಗಳು ಆಗಿಲ್ಲ ಅನಿಸುತ್ತೆ, ಏನೊಂದು 15 ದಿನ ಆಗಿರಬೇಕು. ಕೆಳಗಡೆ ಹಳ್ಳಕ್ಕೆ ಬಿದ್ದುಬಿಟ್ಟಿತ್ತು. ಹಾಂ ನೋಡಿ, ಬೆಳಗ್ಗೆ 2 ತೆಗೆದಿಟ್ಟಿದ್ರಂತೆ, ಪುನಃ ಕೆಳಗಡೆ ಆಗಿದೆ. ಸೊ ಬನ್ನಿ ಹೋಗೋಣ ಇವಾಗ. ಫ್ರೆಂಡ್ಸ್, ರಾಯರ ಮಠಕ್ಕೆ ಬಂದ್ವಿ. ಏನೋ ಒಂಥರ ಪಾಸಿಟಿವ್ ವೈಬು ಫ್ರೆಂಡ್ಸ್ ಬಂದರೆ ಚೆನ್ನಾಗಿದೆ. ಇಲ್ಲಿ ಹುಬ್ಳಿಲಿ ಟೆಂಪಲ್ಗಳು ದೇವಸ್ಥಾನಗಳು ಎಲ್ಲ ಬೇರೆ ಥರ ಇರುತ್ತೆ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಅನಿಸುತ್ತೆ, ಮೇ ಬಿ ಮಾಡಲ್ಲ. ಬಟ್ ಔಟ್ಲುಕ್ ಮಾತ್ರ ಚೆನ್ನಾಗಿದೆ. ಫುಲ್ಲು ಕಲ್ಲು, ತುಂಬ ಚೆನ್ನಾಗಿದೆ ಮಠ ಅಂತಲೇ ಹೇಳ್ಬೋದು. ವಾವ್, ದರ್ಶನ ಆಯಿತು. ಬರ್ತಿದ್ದಂಗೆನೇ ಫ್ರಂಟಲ್ಲೇ ಇದ್ದಾರೆ ನಮ್ಮ ರಾಯರು. ನೋಡಿ, ಆ್ಯಕ್ಚುಲಿ ಪೇಂಟಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಇಲ್ಲೆಲ್ಲ ಇದೆ ನೋಡಿ, ರಾಯರ ಭಕ್ತರ ಶಿಷ್ಯರು ಅಥವಾ ಅವ್ರ ಗುರು ಗೊತ್ತಿಲ್ಲ ನನಗೆ. ಆ್ಯಂಡ್ ಅಲ್ಲಿ ಸಖತ್ತಾಗಿ ಡೆಕೋರೇಷನ್ ಮಾಡಿ ಕಳಶ ಹೂಡಿದ್ರು. ಆ್ಯಂಡ್ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು 3 ಸುತ್ತು ಪ್ರದಕ್ಷಿಣೆ ಹಾಕ್ತೆ. ತುಂಬ ದೊಡ್ಡ ದೇವಸ್ಥಾನ ಅದು. ಅಕ್ಷತೆ ಕೊಟ್ಟರು.
ಎಲ್ಲರೂ ಕೂತ್ಕೊಳ್ಳೋದ. ಫಿಲಮ್ಗೆ ಹೋಗೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಅದಕ್ಕೆ 1 ಗಂಟೆ ಶೋ ಇತ್ತು, ಬೇಡ ಅಂತ ಅಂದೆ. ಸೊ 4 ಗಂಟೆ ಶೋಗೆ ಹೋಗೋಣ. ಮನೇಲಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿ, ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ, ಬೆಳಗ್ಗೆಯಿಂದ ಕೆಲಸ ಮಾಡಿ ಆಗ್ತಾಯಿಲ್ಲ. ಫುಲ್ ಟಯರ್ಡ್ನೆಸ್ಸು ಬಾಡಿಲಿ. ಅದಕ್ಕೋಸ್ಕರ ಅವ್ರಿಗೆ ಸಂಜೆ ಶೋಗೆ ಹೋಗೋಣ ಅಂತ ಅಂದು ಏನು ಟಿಕೆಟ್ ಏನು ಬುಕ್ ಮಾಡ್ಕೊಂಡಿಲ್ಲ. ಇಲ್ಲಿ PVR ಇಲ್ಲೇ ಮಾಲಲ್ಲೇ ಇರುತ್ತೆ ನಾರ್ಮಲಾಗಿ ಟಿಕೆಟು. ಹಾಗಾಗಿ ಆ್ಯಂಡ್ ಡೈರೆಕ್ಟ್ ಮನೆಗೆ ಹೋಗ್ತಾಯಿದ್ದೀವಿ. ಆಗ್ತಾಯಿಲ್ಲ, ಕೆಲಸ ಜಾಸ್ತಿ. ಫ್ರೆಂಡ್ಸ್ ರೆಸ್ಟ್ ಮಾಡಿ 3 ಗಂಟೆಗೆ ಎದ್ದು ಸೊ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೈಸ್ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ತರಕಾರಿಗಳು ತಂದಿದ್ರು, ಇದನ್ನ ಈ ಥರ ಸೆಟ್ ಮಾಡಿದ್ದೀನಿ. ಇಲ್ಲಿ ಏನೂ ಇಟ್ಕೊಂಡಿಲ್ಲ, ಖಾಲಿ ಇದೆ ಇಲ್ಲಿ ಸಿಲ್ವರ್ ಪಾತ್ರೆ ಕೆಳಗಡೆ. ಹಾಗಾಗಿ ಸೊ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಪಾತ್ರೆ ಇದೆ, ಇದು ಸ್ವಾಗತ ತೊಳಿತೀನಿ ಅಂದರು. ಆ್ಯಂಡ್ ನಾನು ಅಡುಗೆ ಮಾಡಬೇಕು ಇವಾಗ. ಏನು ಅಡುಗೆ ಇಲ್ಲ, ಟೊಮೊಟೊ ಗೊಜ್ಜು ಮಾಡ್ತೀನಿ ಫ್ರೆಂಡ್ಸ್, ಅಷ್ಟೇನೇನು ಮಾಡಲ್ಲ. ಟೊಮೊಟೊ ಗೊಜ್ಜು ಇವಾಗೂ ಮತ್ತು ನೈಟ್ಗೂ ಆಗ ಮಾಡ್ತೀವಿ. ಆ್ಯಕ್ಚುಲಿ ಇವಾಗ ಫಿಲಮ್ಗೆ ಹೋಗೋ ಪ್ಲ್ಯಾನ್ ಇದೆ. ಬನ್ನಿ ಇವಾಗ ಟೊಮೊಟೊ ಬಾತ್ ಮಾಡೋಣ. ಇದು ಸ್ವಲ್ಪ ಪಾಯಸ ಮಿಕ್ಕಿತ್ತು, ಇದು ಹಾಲು ಸಂಜೆಗಾಗುತ್ತೆ. ಹಾಲು ಪಾಯಸ ಮೇಬಿ ಇವಾಗ ಕುಡಿದ್ರೆ ಓಕೆ, ಇಲ್ಲಾಂದರೆ ಈ ಥರ ಮೂಲೆಗೆ ಹಾಕಿದ್ದೀನಿ. ಫ್ರೆಂಡ್ಸ್ ಟೊಮೊಟೊ ಗೊಜ್ಜು ಮಾಡೋಕ್ಕೆಲ್ಲ ರೆಡಿ ಮಾಡಿದೆ. ರೈಸ್ ವಿಷಲ್ ಬಂತು. ನಮ್ಮ ಸ್ವಾಗತ್ ಗೌಡ ಅವರು ಪಾತ್ರೆ ತೊಳಿತಿದ್ದಾರೆ. ತೊಳಿ ಅಂತ ಬಿಟ್ಟಿದ್ದೀನಿ. ಅವ್ರು ಪಟ ಅಂತ 5 ನಿಮಿಷಕ್ಕೆ ತೊಳೆದಾಗ್ತಾರೆ. ಅದು ಹೆಂಗೆ ಗೊತ್ತಿರುತ್ತೆ, ಚೆನ್ನಾಗಿ ತೊಳಿತಾರೆ. ಇದು ಭಯ ಬೇರೆ, ಇಲ್ಲೇ ಪ್ಲಾಸ್ಟಿಕ್ ಐಟಮ್ಸ್ ಇದೆಯಲ್ಲೋ ಅದಕ್ಕೆ ಸ್ವಲ್ಪ ಮುಂದೆ ಜರುಗಿಸ್ಕೊತೀನಿ. ಎಲ್ಲ ಹಚ್ಚಿಟ್ಟಿದ್ದೀನಿ. ನಾನು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೆ. ನನಗೂ ಕೂಡ ಸ್ವಾಗತ್ ಅವ್ರು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಪಾಪಚ್ಚಿ ಅವರು ಮಾಡಿಕೊಡ್ತಾರೆ, ತುಂಬ ಕೆಲಸ ಮಾಡಿಕೊಡ್ತಾರೆ. ನಾನು ಹೇಳಿದ್ನ ಮಾಡಲ್ಲ ಅಂತ ಅನ್ನಲ್ಲ, ತುಂಬ ಹೆಲ್ಪಿಂಗ್ ನೇಚರು. ಮತ್ತು ನಾನು ಕೂಡ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಸಾಸಿವೆ ಜೀರಿಗೆ ಅಂತೂ ಕಂಪಲ್ಸರಿ ಹಾಕ್ತೀನಿ ನಾನು, ಏಕೆಂದರೆ ನನಗೆ ತುಂಬ ಇಷ್ಟ ಹಾಕೋದು ಅಂತ. ಸೊ ಆಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಫುಲ್ಲು ರೆಡ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟಿದ್ದೀನಿ. ನನಗೆ ಟೊಮೊಟೊ ಗೊಜ್ಜಿಗೆ ಖಾರದ ಪುಡಿ ಹಾಕೋದು ಅಂದರೆ ತುಂಬ ಇಷ್ಟ. ಫುಲ್ಲು ರೆಡ್ ಆಗ್ಬಿಟ್ಟಿದೆ. ಇವಾಗ ರೈಸು ಆಯಿತು. ಇವಾಗ ಊಟ ಮಾಡಿಬಿಟ್ಟು ಹೊರಡಬೇಕು. ಆಲ್ರೆಡಿ ಲೇಟ್ ಆಯಿತು ಅಂತ ಹೇಳ್ತಿದ್ದಾರೆ. ಸೊ ಇದು ರೆಡಿ ಆಯಿತು. ಇವಾಗ ನೆಕ್ಸ್ಟು ಊಟ ಮಾಡೋಣ ಬನ್ನಿ. ಫ್ರೆಂಡ್ಸ್ ರೆಡಿ ಆಯಿತು. ಫುಲ್ ಕೆಂಪು ಕಾಣಿಸ್ತಿದೆಯಲ್ವ ಮಿರ್ಚಿ. ಇವ್ರು ಇನ್ನೂ ಏನಂತಾರ ಗೊತ್ತಿಲ್ಲ, ಸ್ವಲ್ಪ ಖಾರನೇ ಇರುತ್ತೆ, ನೋಡಬೇಕು. ಆಚೆ ಕಡೆ ಎಲ್ಲ ಮಳೆ ಬಂದು ಬಿದ್ದೈತಂತೆ ಫ್ರೆಂಡ್ಸ್. ಅಲ್ಲಿ ನೋಡಿ ನಿಂತೈತೆ ನೀರು. ನಾನು ಬೇರೆ ಸೀರೆ ಹಾರಾಕಿದ್ದೆ. ಒಂದು ದಿನಕ್ಕೆ 3 ಜೊತೆ ಡ್ರೆಸ್ಸು ನಾನೇ ಒಗಿಬೇಕು. ಎಷ್ಟು ಜೊತೆ ಹಾಕೊಂಡ್ರು. ಬೆಳಗ್ಗೆ ಸೀರೆ, ಮಧ್ಯಾಹ್ನ ಗೌನು, ಇವಾಗ ಜೀನ್ಸು. ಫಿಲಮ್ಗೆ ಹೋಗ್ತಾಯಿದ್ದೀವಿ ರೆಸ್ಟ್ ಮಾಡಿ. ಯಾವುದಪ್ಪ, ಅಯೋಗ್ಯ 2 ಅಲ್ವಾ? ಹಾಂ, ಅಯೋಗ್ಯ 2 ಫಿಲಮ್ಗೆ ಹೋಗ್ತಾಯಿದ್ದೀವಿ. ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಅದು ಕಾಮಿಡಿ ಫಿಲಮು. ನೋಡೋಣ. ನಂದಂತೂ ಅವ್ರದ್ದಂತೂ ಎಲ್ಲ ಮಲಗಿದ್ರು, ಅವ್ರದ್ದು ಫುಲ್ ಎಲ್ಲ ಉರ್ಚೋಗ್ಬಿಟ್ಟೈತೆ. ನಂದಂತೂ ಹಾಗೆ ಐತೆ. ಆ್ಯಂಡ್ ಅವರಂತೂ ಅದೇ ಡ್ರೆಸ್ಸಲ್ಲಿದ್ದಾರೆ. ನಾನಂತೂ ಮಾಲ್ಗೆ ಹೋಗ್ತಾ ಇರೋದಂತೆ. ಇದು ಹೊಸ ಮಾಲ್ ಅಂತೆ, ಅದು ನನಗೂ ಗೊತ್ತಿಲ್ಲ ಮಾಲ್ ಹೆಸರೆಲ್ಲ, ಹುಬ್ಳಿಲಿ. ಆ್ಯಂಡ್ ನಾವಿರೋ ಏರಿಯಾ ಯಾವುದು ಅಂತ ನನಗೆ ಪ್ರೆಸೆಂಟ್ ಇಲ್ಲಿವರೆಗೂ ಗೊತ್ತಿಲ್ಲ. ಒಂದು ನಿಮಿಷ ಇಡಿಸ್ತೀನಿ ರೀ. ನಾವಿರೋ ಏರಿಯಾ ನೇಮೇನು? ಏರಿಯಾ ಇನ್ನಾರ್ಬಿಟ್ ಫಾಲ್ ಏರಿಯಾ. ಗೋಪನ್ಕುಪ್ಪ ನಾವಿರೋ ಏರಿಯಾ. ಇವಾಗ ಹೋಗ್ತಾ ಇರೋದು ಇನ್ನಾರ್ಬಿಟ್ ಮಾಲ್ ಅಂತೆ. ಇವಾಗ ಹೊರಟ್ವಿ. ಬರೋದು ಮೇ ಬಿ ಸಂಜೆ 8 ಗಂಟೆ ಆಗ್ಬೋದು. ಸೊ ಟೊಮೊಟೊ ಗೊಜ್ಜು ಹೆಂಗೂ ಮಾಡಿದ್ದೀವಿ. ಸಂಜೆ ಬಂದು ಏನಾದರೂ ಸೈಡ್ಸು ಸ್ನ್ಯಾಕ್ಸು ಮತ್ತು ರೈಸ್ ಮಾಡಿಕೊಂಡ್ರೆ ಆಯಿತು. ಸಂಜೆಗೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಎಲ್ಲನೂ ಒಂದು ಪಾತ್ರೆ ನುಬ್ಬಿದಂಗೆಲ್ಲ ತೊಳೆದಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ಜಾಸ್ತಿ ಆಯ್ತು ಅನ್ಸುತ್ತಲ್ವಾ? ಇರಲಿ ಬಿಡಿ ಫ್ರೆಂಡ್ಸ್, ಜಾಸ್ತಿ ಇರಲಿ. ಇವರು ಬಾಟಲ್ ಎತ್ಕೊಂಡು ಹೋಗ್ತಿದ್ದಾರೆ. ಕಾವೇರಿ ನೀರು ಬರುತ್ತಂತೆ, ಯಾವಾಗ ಏನು ಅಂತ ನಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಕಾರ್ಪೊರೇಷನ್ ನೀರು ಗೊತ್ತಾಗಲ್ಲ. ಇವಾಗ ಹೋಗ್ತಾ ಇದ್ವಿ ಫ್ರೆಂಡ್ಸ್, ಆಮೇಲೆ ಸಿಗೋಣ. ಏನೋ ಸಿಕ್ಕಾಪಟ್ಟೆ ಸೌಂಡು. ಇಲ್ಲಿ ಬಂದ್ವಿ, ಪಾರ್ಕ್ ಮಾಡಿದ್ವಿ, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸುಮಾರು ದಿನ ಆದಮೇಲೆ ಆಫ್ಟರ್ 4 ಮಂತ್ಸ್ ಗ್ಯಾಪು ನಾನು ಯಾವುದೋ ಒಂದು ಮಾಲ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಎಂಟ್ರಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದು? ಇನ್ನರ್ಬಿಟ್ ಮಾಲ್. ಸಖತ್ತಾಗಿದೆ. ಇನ್ನಾರ್ಬಿಟ್
ಫ್ರೆಂಡ್ಸ್ ಏನು ಗೊತ್ತಾ, ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಟಿಕೆಟ, ಇಲ್ಲೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಇಲ್ಲೇ ತಗೊಳ್ಳೋಣ ಟಿಕೆಟು ಅಂತ. ಸಖತ್ತಾಗಿದೆ ಮಾಲ್, ಚೆನ್ನಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್ ಮಾಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ನೋಡಿ. ಅಲ್ಲಿ ಡೈನೋಸಾರಸ್ಗಳೆಲ್ಲ ಫೋಟೋಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಇಲ್ಲೆಲ್ಲ ನೋಡಿ ವೆಲ್ಕಮ್ ಮಾಡ್ತಿದ್ದಾರೆ ನಮ್ಮ ಬಟ್ಟೆಗಳು. ನನ್ನ ಬಟ್ಟೆಗಳ ಕಡೆ ಅಂತ ನೋಡೋದೇ ಇಲ್ಲ, ಚೆನ್ನಾಗಿದೆ. ಒಂಥರ ಹೆಂಗ ಅನಿಸ್ತೈತೆ ಗೊತ್ತಾ ಫೀಲು, ಮಾಲ್ ಆಫ್ ಏಷ್ಯಾ. ಹಾಂ ಫ್ರೆಂಡ್ಸ್, ಮಾಲ್ ಆಫ್ ಏಷ್ಯಾ ಇದೆಯಲ್ಲ ಬೆಂಗಳೂರಲ್ಲಿ, ಅದೇ ಥರ. ಅದು ಬಿಟ್ಟರೆ ನೆಕ್ಸ್ಟ್ ಇದೆ ಅನಿಸುತ್ತೆ ದೊಡ್ಡ ಮಾಲು. ಒರಿಯನ್ನೂ ಅಷ್ಟಿಲ್ಲ, ಮಂತ್ರಿ ಮಾಲು ಅಷ್ಟಿಲ್ಲ, ಗರುಡ ಅವು ಇವು ಅವೆಲ್ಲ ಸ್ಮಾಲು. ಇಲ್ಲಿ ನೋಡಿ ಬೇಕಾದರೆ ಕಮೆಂಟ್ ಮಾಡಿ, ಮಾಲ್ ಆಫ್ ಏಷ್ಯಾ ಯಾರಾದರೂ ಮಾಲ್ ನೋಡಿದರೆ ಅದೇ ಥರ ಇದೆ ಅಲ್ವಾ ಲುಕ್ ವೈಸ್ ಅಂತ. ಸಿಕ್ಕಾಬಟ್ಟೆ ದೊಡ್ಡ ಮಾಲು ನೋಡಿ. ಡೈನೋಸಾರಸ್ಗಳು ಹೆಂಗಿದೆ ಗೊತ್ತಾ, ಸೀರಿಯಸ್ಲಿ ಮಾಲು ನಿಜ ಏಷ್ಯಾ, ಮಾಲ್ ಆಫ್ ಏಷ್ಯಾ ನೋಡ್ದಂಗೆ ಆಗ್ತಿದೆ. ಸೀರಿಯಸ್ಲಿ ಸಖತ್ತಾಗಿದೆ. ನಾವು PVR ಹುಡ್ಕೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ ಫ್ರೆಂಡ್ಸ್. PVRಗೆ ಎಂಟ್ರಿ ಅದೋ ಇಲ್ಲೆಲ್ಲ ಏನೇನಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸ್ವಾಗತ ಅವ್ರು ಚೆಕಿಂಗ್ ಮಾಡಿಸ್ಕೊತಿದ್ದಾರೆ. ಇಲ್ಲಿ ಎಲ್ಲ ಕಡೆ ಚೆಕಿಂಗು. ಕ್ಯಾಮರಾ ಕಾಣ್ತಾ ಇದ್ದೀವಿ ಅಲ್ವಾ, ಫುಲ್ ಇಲ್ಲಿ ಲೈಟಿಂಗ್ ಆ ಥರ ಇದೆ. ಫ್ರೆಂಡ್ಸ್ ಅವ್ರು ಎಲ್ಲೂ ಬಂದರೂ ಕೆಲಸ ಅಂತಾರೆ, ಫೋನಲ್ಲೇ ಇದ್ದಾರೆ. ಅವ್ರು ನೋಡಿದ್ರೆ ಎಲ್ಲೋ ಆಚೆ ಏನೋ ಹೋಗ್ತಿದ್ದಾರೆ, ಏನಿಗೋ ಗೊತ್ತಿಲ್ಲ, ಇಲ್ಲಿ ನೆಟ್ವರ್ಕ್ ಇಲ್ವೋ ಏನೋ. PVR ಥಿಯೇಟ್ರೊಳಗೆ ಎಂಟ್ರಿ ಆದ್ವಿ, ಏನೋ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಆ್ಯಂಡ್ ಖಾಲಿ ಸೀಟ್ಗಳೆಲ್ಲ ಫುಲ್ ಖಾಲಿ ಇದ್ವು. ನಾವಂತೂ ಮೀಡಿಯಮ್ ಅಂದರೆ ಪರ್ ಟಿಕೆಟ್ 200 ರುಪೀಸ್ ಅಂತ ತೊಗೊಂಡಿದ್ವಿ. ಅಲ್ಲಿ ನೋಡಿ ನಮ್ಮ ಸ್ವಾಗತ ಪೋಸ್ ಹೆಂಗೆ ಕೊಡ್ತಿದ್ದಾರೆ ಅಂತ. ಸೊ ಫಿಲ್ಮು ಫೈನಲಿ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗೇ ಸ್ವಲ್ಪ ಜಾತ್ರೆ ಥರ ಬರ್ತಿತ್ತು ವಿಡಿಯೋ. ಸೊ ಅಯೋಗ್ಯ ಪಾರ್ಟ್ 2 ಅಂತ ಬಂತು ನೋಡಿ. ಫಿಲ್ಮ್ ಮಾತ್ರ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಇದೆ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದರಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ಇದ್ದಾರೆ. ಅದೇನೇ ಟ್ವಿಸ್ಟು, ಪಾರ್ಟ್ 3 ಬೇರೆ ಬರುತ್ತಂತೆ. ಫ್ರೆಂಡ್ಸ್ ಇಲ್ಲೇನೋ ಪಾಪ್ಕಾರ್ನ್ ತೊಗೊಳ್ಳೋಣ ಅಂತ ಹೋಗಿದ್ದಾರೆ. ಟೈಮ್ ಬಂದು 5 ಗಂಟೆ ಆಗಿದೆ. ಇವಾಗ ಬಂದು ವಿರಾಮ, ಏನಂತಾರೆ ಇಂಟರ್ವಲ್ಲು. ಸೊ ತಗೋತಿದ್ದಾರೆ. ಮೀಡಿಯಮ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಮ್ಮ ಟಿಕೆಟ್ಗಿಂತ ಪಾಪ್ಕಾರ್ನ್ಗೆ ಜಾಸ್ತಿ ಆಯಿತು. 380 ಎಷ್ಟೋ ಕೊಟ್ಟು ತೊಗೊಂಡಿದ್ದಾರೆ ದೊಡ್ಡದು. ನನಗೆ ಹೇಳಿದ್ದು ಚಿಕ್ಕ ತಗೋತೀನಿ ಅಂತ. ಇನ್ನು ಇಂಟರ್ವಲ್ ಮುಗ್ದೇ ಇರಲಿಲ್ಲ. ಇಬ್ಬರು ಕೂತ್ಕೊಂಡು ಒಂದು ಬಕೆಟ್ ಪಾಪ್ಕಾರ್ನ್ ತಿಂದ್ವಿ. ಅದು ತಿಂತಾ ಇದ್ದರೆ ಟೇಸ್ಟ್ ಕೊಡ್ತಾನೆ ಇರುತ್ತೆ. ಸೊ ಇಬ್ಬರು ತಿಂದು ಖಾಲಿ ಮಾಡಿದ್ವಿ. ಸಾಲ್ಟೆಡ್ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಬಟ್ ದುಡ್ಡು ಹೆವಿ ಆಯಿತು. ಏನು ಮಾಡೋಕ್ಕಾಗಲ್ಲ, ಸ್ವಾಗತ ದುಡ್ಡಿಗೆಲ್ಲ ಹಿಂದೆ ಮುಂದೆ ನೋಡಲ್ಲ. ಹಾಗಾಗಿ ಆ್ಯಂಡ್ ನಾನು ಹಾಗೆ ನಡ್ಕೊಂಬರ್ತಾ ಇದ್ದೆ. ಸ್ವಾಗತ ಅವ್ರು ವೀಡಿಯೋ ಮಾಡ್ತಿದ್ರು, ಬೇಡ ಅಂತ ಹೇಳ್ತಾಯಿದ್ದೆ, ಅಂದ್ರೂ ವೀಡಿಯೋ ಮಾಡಿದ್ರು. ಆ್ಯಂಡ್ ಮೈ ಫೇವ್ರೆಟ್ ಮಿರರ್ ಸಿಕ್ತು, ನನಗೆ ತುಂಬಾ ಇಷ್ಟ. ಮಿರರಲ್ಲಿ ಹಾಗೆ ಪೋಸ್ ಕೊಟ್ಕೊಂಡು ವೀಡಿಯೋ ಮಾಡಿಕೊಂಡು ಬಂದು. ಫ್ರೆಂಡ್ಸ್ ಫಿಲ್ಮು ಮಾತ್ರ ನಾವು ಅಂದ್ಕೊಂಡಿದ್ದೆ ಕಾಮಿಡಿ ಇರುತ್ತೆ ಅಂತ, ಸಿಕ್ಕಾಬಟ್ಟೆ ಕಾಮಿಡಿ ಇತ್ತು. ನಾವಂತೂ ನಗು ಸಾಕಾಯಿತು. ಫಿಲ್ಮ್ ಮಾತ್ರ ಸಖತ್ತಾಗಿದೆ. ಹೇಗಿತ್ತು ಫಿಲ್ಮು? ಸೂಪರ್, ಸಖತ್ತಾಗಿದೆ. ಮತ್ತೆ ಕಾಮಿಡಿ ಮೂವಿ ನೋಡಿದ್ವಿ. ವೆಡ್ನೆಸ್ಡೇ KFC ತಿನ್ನೋಣ ಆಫರ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಇವತ್ತು ನಿಮ್ಮ ಮೊಸೆ ಇರೋದ್ರಿಂದ ಪೂಜೆ ಎಲ್ಲ ಮಾಡಿದ್ದೀವಿ, ಹಾಗಾಗಿ ತಿಂತ ಇಲ್ಲ. ಮನೆಗೆ ಹೋಗಿ ಏನಾದರೂ ಮಾಡಬೇಕು. ಯಾವ ಕಡೆ? ಆ್ಯಂಡ್ ಫಿಲ್ಮ್ ಮಾತ್ರ ನಿಜವಾಗ್ಲೂ ಸೀರಿಯಸ್ಲಿ ಚೆನ್ನಾಗಿತ್ತು. ನನಗೆ ಇವ್ರನ್ನ ಕವರ್ ಮಾಡೋದಕ್ಕೆ ಆಗಲ್ಲ, ಫುಲ್ ಹೈಟ್ ಇದ್ದಾರೆ, ಫುಲ್ ಎತ್ತಬೇಕು ಸ್ಕ್ರೀನು. ಇವಾಗ ನಾವು ಮನೆಗೆ ಹೋಗ್ತೀವಿ, ಇನ್ನೆಲ್ಲೂ ಹೋಗಲ್ಲ. ಆಲ್ರೆಡಿ ಟೈಮ್ 6:30 ಆಗಿದೆ. ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಇವ್ರ ಕೈ ಚಪಾತಿ ಒತ್ತಿಸ್ತೀನಿ ಫ್ರೆಂಡ್ಸ್. ಚಪಾತಿ ಟೊಮೊಟೊ ಗೊಜ್ಜು, ಮಧ್ಯಾಹ್ನ ಟೊಮೊಟೊ ಗೊಜ್ಜು ಮಾಡಿದ್ದೀವಲ್ವ, ಅದಕ್ಕೆ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿಕೊಂಡು ಇವತ್ತೊಂದು ಡೇನ ಮುಗಿಸ್ತೀವಿ. ಫ್ರೆಂಡ್ಸ್ ಮನೆಗೆ ಬಂದ್ವಿ. ಟೈಮ್ ಬಂದು 8 ಗಂಟೆ ಆಗಿದೆಯಾ? ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಇವಾಗ ಏನಾದರೂ ಅಡುಗೆ ಮಾಡಬೇಕು. 7:45 ಏನು ಮಾಡೋದು ಗೊತ್ತಿಲ್ಲ. ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮತ್ತು ಇವ್ರು ಪಕೋಡ ಬೇಕು ಅಂತಿದ್ರು, ಮಾಡೋಣ ಅಂದ್ಕೊಂಡು. ಯಾಕೊಂಡು ಪಕೋಡ ಬೇಡ ಅಂತವ್ರೆ, ಏನಕ್ಕೆ ಗೊತ್ತಿಲ್ಲ. ಏನು ಜಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ಬಿಟ್ಟು ತಿರುಗ್ಬಿಟ್ಟು ಹಾಕೋದಷ್ಟೇ. ಟಯರ್ಡ್ ಆಗ್ತೀನಿ ಅಂತ ಬೇಡ ಅಂದ್ಲಂತೆ. ಮತ್ತು ಸ್ನ್ಯಾಕ್ಸ್ ಏನೇನೋ ತಂದ್ವಿ. ಇವ್ರಿಗೆ ಕ್ರೀಮ್ ಬನ್ ಅಂದರೆ ತುಂಬ ಇಷ್ಟ. ಕ್ರೀಮ್ ಬನ್ನು ಮತ್ತು ಚಿಪ್ಸು ತೊಗೊಂಡು ಬಂದ್ವಿ. ಮತ್ತು ಅಲ್ಲಿ ಪಾಪ್ಕಾರ್ನ್ ತಿಂದ್ವಿ, ಹೆವಿ ಆಯಿತು. ಇವಾಗ ಮಾಡಬೇಕು. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂಚೂರು ಪಾಪ್ಕಾರ್ನ್ ಮಾಡೋಣ ಅಂತ ಹೇಳ್ತಿದ್ದೀನಿ. ಏನು ಪಕೋಡ ಮಾಡೋಣ ಬನ್ನಿ ಫ್ರೆಂಡ್ಸ್. ಹಾಲು ಬಿಸಿ ಮಾಡಿದೆ, ಟೊಮೊಟೊ ಗೊಜ್ಜಿತ್ತು, ಸ್ವಲ್ಪ ರಸಮ್ ಥರ ಮಾಡಿದೆ ಪೌಡ್ರ್ ಹಾಕ್ಬಿಟ್ಟು. ಇದನ್ನೇನು ಬಿಸಿ ಮಾಡಲಿಲ್ಲ, ಪಾಯಸನ ಹಂಗೆ ಇರಲಿ ತಿನ್ಕೊಳ್ಳೋಣ ಅಂತ. ಆ್ಯಂಡ್ ಬಜ್ಜಿ ಅದೇ ಪಕೋಡಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ. ಸೊ ಈ ಕಡೆ ಒಲೆ ಹಚ್ಚಿ ಪಕೋಡ ಮಾಡಿದ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ.
ನಾವು ಕೂಡ ಪಕೋಡ ಮಾಡೋಣ ಅಂತ ಇಲ್ಲಿ ಕಲಸಿಟ್ಟು ಇಲ್ಲಿ ಎಣ್ಣೆ ಬಿಸಿಗಿಟ್ಟು ಆಲ್ರೆಡಿ ಬಿಸಿಯಾಗಿದೆ. ಇಲ್ಲಿ ಪಕ್ಕದ ಮನೆಯವರು ಸಿಹಿ ಪರೋಟ ಮತ್ತು ಸಿಹಿ ಪಕೋಡ ಮತ್ತು ಬಜ್ಜಿ ಕೊಟ್ಟಿದ್ದಾರೆ. ಇವಾಗ ಏನು ಮಾಡೋದು ಗೊತ್ತಾಯ್ತಲ್ಲ, ಎತ್ತಿಡಕ್ಕೆ ಫ್ರಿಜ್ಜು ಇಲ್ಲ, ಏನ್ರಿ ಮಾಡೋದು? ಅವ್ರು ಕೊಟ್ಟು ಕಳ್ಸೋದಾ? ತೊಗೊಂಡೋಗಿ ಕೊಡ್ತೀರ ಅವ್ರಿಗೆ ಸ್ವಲ್ಪ? ಹಾಂ, ಹೋಗ್ತಿದ್ದಾರೆ, ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಶಿಟ್, ಇವಾಗ ಏನು ಮಾಡೋದು ಗೊತ್ತಿಲ್ಲ. ಹಾಗೂ ಬೆಳಗ್ಗೆ ತಿನ್ನಕ್ಕೆ ಹೋಗ್ತೀವಿ. ಅವ್ರು ಕೊಟ್ಟಿರೋ ಬೋಂಡನು ಕೂಡ ಸಖತ್ತಾಗಿದೆ, ಸಿಹಿ ಕಡುಬು ಚೆನ್ನಾಗಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ನಮ್ಮ ಸೈಡ್ ಪಕೋಡ ತಿನ್ನಿ ಅಂದ್ಬಿಟ್ಟು ಅವರು ಕೊಡ್ತೀನಿ. ಆ್ಯಕ್ಚುಲಿ ಕೊಟ್ಟಿದ್ದು ಪಾಪಚ್ಚಿ ಅವ್ರು ಕೊಡ್ತಾ ಇರ್ತಾರೆ, ಏನಾದರೂ ಸ್ಪೆಷಲ್ ಮಾಡಿದ್ರೆ. ನಾವು ಕೂಡ ಬೆಳಗ್ಗೆ ಪಾಯಸ ಮಾಡಿದ್ವಲ್ಲ, ಇದೇ ಬೌಲಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ವಿ, ಅದಕ್ಕೆ ಅವರು ಕೊಟ್ಟಿದ್ದಾರೆ. ಇಲ್ಲ, ನಾನು ಇಲ್ಲದೆ ಇದ್ದಾಗಲೂ ಕೂಡ ಸ್ವಾಗತ ಕೊಡ್ತಾಯಿದ್ರು. ಇದೆಲ್ಲ ತುಂಬ ಸಾಫ್ಟು ಅಂದರೆ ರಫ್ ಇರ್ತಾರೆ, ಹೌದು. ಬಟ್ ಹೊಸ್ದಾಗಿ ಬಂದಿದ್ದೀನಿ ಕೂಡ ಮಾತಾಡಿಸ್ತಾರೆ, ತುಂಬ ಒಳ್ಳೆಯ ಜನಗಳು. ನಾನು ಇದನ್ನು ಕೊಡ್ತೀನಿ, ಟೇಸ್ಟ್ ನೋಡಲಿ. ನಮ್ಮ ಸೈಡ್ ಥರ ಪಕೋಡ ಇಲ್ಲಂತೂ ಟೋಟಲಿ ಚೇಂಜು ಫ್ರೆಂಡ್ಸ್. ಫುಡ್ ಅಂತೂ ಡಿಫ್ರೆಂಟು. ಫುಡ್ಡು, ಜನ, ವೆದರು, ಮನೆ, ದೇವಸ್ಥಾನ, ಪ್ರತಿಯೊಂದು ಕೂಡ ಚೇಂಜಸ್ಸು ಇಲ್ಲಿ ಹುಬ್ಳಿಲಿ. ಅವರು ಕೂಡ ಕೆಟ್ಟಿದ್ದೀವಿ, ಇದು ಅವ್ರು ಕೊಟ್ಟಿರೋದು ನಾವು ಆಲೇ ತಿಂದು ಖಾಲಿ ಮಾಡಿದೋ ಇದು ನಮಗೆ. ಸೊ ಇವತ್ತಿನ ವ್ಲಾಗ್ ಇದೆಲ್ಲ ಆಗಿರುತ್ತೆ, ಹೆವಿ ಲೆಂತಿ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್, ಲವ್ ಯು ಆಲ್.